ಪಾಕ್ ಜಿಂದಾಬಾದ್ ಎಂದಿದ್ದ ಹಳೆ ಪ್ರಕರಣದಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ. 2022ರ ಪ್ರಕರಣದಲ್ಲಿ ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಎಫ್ಐಆರ್ ಆಗಿದೆ. ಮಂಡ್ಯದಲ್ಲಿ ಪಾಕ್ ಜಿಂದಾಬಾದ್ ಅಂದಿದ್ದಂತಹ ಬಿಜೆಪಿ ಕಾರ್ಯಕರ್ತ 2022ರಲ್ಲಿ ಪಾಕ್ ವಿದೇಶಾಂಗ ಸಚಿವನ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಈ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕಾರ್ಯಕರ್ತ ರವಿ ಕೂಗಿದ್ರು. ರವಿ ವಿರುದ್ಧ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ದೂರು ನೀಡಿದ ಕಾಂಗ್ರೆಸ್ ಕಾರ್ಯಕರ್ತ ಕನ್ನಂಬಾಡಿ ಕುಮಾರ್ ಇನ್ನು ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ರವಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, 2 ವರ್ಷ ಹಿಂದೆ ಆಗಿರುವಂತಹ ಪ್ರಕರಣ ಇದು. ಸೊ ಇವಾಗ ಯಾಕೆ ಕಂಪ್ಲೇಂಟು? ಖಂಡಿತ ಸಭಾ, ಏನು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಕರೆದಂತಹ 3 ಆರೋಪಿಗಳನ್ನು ಈಗಾಗಲೇ ಏನು ಬಂಧಿಸಿರುವಂಥದ್ದು. ಆ ಒಂದು ಪ್ರಕರಣದ ಬಳಿಕ ಇದೀಗ ಹಳೆ ಪ್ರಕರಣ ಅಂದ್ರೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದ್ದ ಆ ಒಂದು ವಿಚಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಏನು ಅಂತಂದ್ರೆ ಈಗಾಗಲೇ ಬಹಳಷ್ಟು ಈ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲೇ ಒಂದು ಮಾತುಗಳನ್ನ ಆಡಿದ್ರು. ಅಂದ್ರೆ ಈ ಒಂದು ವಿಚಾರದಲ್ಲಿ ಯಾವಾಗ ಬಿಜೆಪಿಗರು ಟೀಕೆಯನ್ನ ಮಾಡಿದ್ರು, ಅದಾದ ಬಳಿಕ ಈ ಒಂದು ವಿಚಾರವನ್ನ ಎತ್ಕೊಂಡು ಅಂದ್ರೆ ಮಂಡ್ಯದಲ್ಲೂ ಕೂಡ ಒಂದು ಪ್ರತಿಭಟನೆ ವೇಳೆ ಈ ಒಂದು ಘೋಷಣೆಯನ್ನ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಕೂಗಿದೆ ಎಂಬ ಮೂಲಕ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಅದಾದ ಬಳಿಕ ಮಂಡ್ಯದ ಕೈ ಶಾಸಕ ಗಣಿಗ ರವಿಕುಮಾರ್ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿ 2 ಪ್ರಕರಣವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿದ್ರು. ಇದಕ್ಕೆ ಯಾವಾಗ ಏನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ 3ರನ್ನ ಈಗಾಗಲೇ ಬಂಧಿಸಿದ್ದಾರೆ. ಅದಾದ ಬಳಿಕ ನಿನ್ನೆ ರಾತ್ರಿ ಇದೀಗ ಏಕಾಏಕಿ ಹಳೆಯ 2 ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣಕ್ಕೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. 2022 ಡಿಸೆಂಬರ್ 17ರಂದು ಬಿಜೆಪಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುತ್ತೆ. ಅಂದ್ರೆ ಪಾಕ್ನ ವಿದೇಶಾಂಗ ಸಚಿವ ಏನು ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನ ಆಡಿದ್ರು. ಆ ಒಂದು ಕುರಿತು ಆ ಒಂದು ಹೇಳಿಕೆಯನ್ನು ಖಂಡಿಸಿ ಬಿಜೆಪಿಗರು ಪ್ರತಿಭಟನೆ ನಡೆಸ್ತಾ ಇದ್ರು. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ವೇಳೆ ಓರ್ವ ಬಿಜೆಪಿ ಕಾರ್ಯಕರ್ತ ಪಾಕ್ ಪರ ಒಂದು ಘೋಷಣೆಯನ್ನು ಕೂಗಿದ್ದ. ಅದಾದ ಬಳಿಕ ಆ ಘೋಷಣೆ ಕೂಗಿದ ತಕ್ಷಣವೇ ಬೇರೆ ಬಿಜೆಪಿ ಕಾರ್ಯಕರ್ತರು ಆತನ ಬಾಯಿ ಮುಚ್ಚುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ವಿವಾದ ಆ ಒಂದು ಸಂದರ್ಭದಲ್ಲಿ ಆಗಿರಲಿಲ್ಲ. ಆದ್ರೆ ಇದೀಗ ಯಾವಾಗ ವಿಧಾನಸೌಧದಲ್ಲಿ ಘೋಷಣೆಯನ್ನು ಕೂಗಿದ್ರು, ಆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಇದೀಗ ಈ ಒಂದು ಪ್ರಕರಣಕ್ಕೂ ಕೂಡ ಒಂದು ಮರುಜೀವ ಸಿಕ್ಕಿರುವಂತದ್ದು. ಈಗಾಗಲೇ ಏನು ಅವತ್ತು ಪಾಕ್ ಪರ ಘೋಷಣೆ ಕೂಗಿದಂತಹ ಬಿಜೆಪಿ ಕಾರ್ಯಕರ್ತ ರವಿ ಎಂಬಾತನನ್ನ ಈಗ ಪೊಲೀಸರು ಕೂಡ ಒಂದು ವಶಪಡಿಸಿಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಕೈ ಕಾರ್ಯಕರ್ತ ಹಾಗೆ ವಕೀಲ ಕನ್ನಂಬಾಡಿ ಕುಮಾರ್ ಅವರು ಏನು ದೂರನ್ನ ನೆನೆ ರಾತ್ರಿ ಸಲ್ಲಿಸಿದ್ರು, ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಇದೀಗ 157C ಸೆಕ್ಷನ್ ಅಡಿಯಲ್ಲಿ ಇದೀಗ ದೂರನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ದಾಖಲಿಸಿಕೊಂಡು ಇದೀಗ ಆತನನ್ನು ಕೂಡ ಏನು ರವಿ ಅವರನ್ನ ಇದೀಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಭಾ, ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಈ ಒಂದು ಪ್ರಕರಣ ಯಾವಾಗ ಒಂದಷ್ಟು ಕಾಂಗ್ರೆಸ್ಗೆ ಒಂದು ರೀತಿ ತಲೆನೋವಾಗಿದೆ, ಇದೀಗ ಅದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಸದ್ಯ ಏನು ಪಾಕ್ ಪರ ಘೋಷಣೆ ಕೂಗಿದಂತಹ ರವಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗಾಗಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಕನ್ನಂಬಾಡಿ ಕುಮಾರ್ ಅವರು ಮಾತಾಡಿದ್ದಾರೆ, ಕೇಳೋಣ. ಸರ್, ಏನು ಕಂಪ್ಲೇಂಟ್ ಕೊಟ್ಟಿದ್ದು, ಏನು ಉದ್ದೇಶ ಆಗಿದೆ? ಸರ್, ಈಗ ನಾವು ಈವ್ನಿಂಗು ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಸಂಜಯ್ ಸರ್ಕಲಲ್ಲಿ BJP ಮುಖಂಡರುಗಳು ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋದಂಥ ಘೋಷವಾಕ್ಯನ ಕೇಳಿದ್ವಿ. ಹಾಗಾಗಿ ಮಾತೆತ್ತಿತು ಅಂದರೆ BJPಯ ಸ್ನೇಹಿತರು ಮತ್ತು ಸಹೋದರರುಗಳು ನಾವು ದೇಶ ಪ್ರೇಮಿಗಳು, ದೇಶಕ್ಕಾಗಿ ನಾವು ದೇಶ 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 ಅಂತ ಹೇಳುವಂಥವರು ಈಗ ನಮ್ಮ ಏನು ವಿರೋಧಿ ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಕೂಗೋದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ನಾವು ಚರ್ಚೆ ಮಾಡಿ ಭಾಳ ಬೇಸರ ಆಯಿತು. ಆದಂಥ ಸಂದರ್ಭದಲ್ಲಿ
ಇದು ನಾವು ಈ ದೇಶದಲ್ಲಿ ಜನಿಸಿದ್ದೀವಿ, ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಸಾಲದು, ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ನಿಭಾಯಿಸಬೇಕಾದಂಥ ಸಂದರ್ಭಗಳು ಬಹಳಷ್ಟಿವೆ. ಅಲ್ಲಿ ವಿಫಲರಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ಮಾಡಿದಂಥ ತಪ್ಪುಗಳಿಗೆ ಶಿಕ್ಷೆ ಆಗದೇ ಇರೋದು. ಹಾಗಾಗಿ ಏನು ಅಖಂಡ ಭಾರತದ ಆಂತರಿಕ ಭದ್ರತೆಯ ಒಡೆಯುವಂಥ ಘೋಷಣೆಗಳನ್ನ ಕೂಗಿದ್ದಾರೆ, ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆನ ಸಂಪರ್ಕ ಮಾಡಿ ದೂರು ನೀಡಿದ್ದೇವೆ. ಈಗ ಅಲ್ಲಿ ಘೋಷಣೆ ಕೂಗ್ತಾರೆ ಯಾರು ಅಂತ ಗೊತ್ತಾಗಿದೆ. ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಡಣಾಯಕಪುರದ ರವಿ ಅನ್ನುವಂಥವರು ಮತ್ತು ಉಪ್ಪುರಕ್ನಳ್ಳಿ ಆರಾಧ್ಯ ಮತ್ತು ಇನ್ನೂ ಮುಂತಾದವರು ಪೊಲೀಸ್ನವರು ತನಿಖೆಯಿಂದ ಅದು ದೃಢಪಡಬೇಕಾಗಿದೆ. ನಮಗೆ ಮೇಲ್ನೋಟಕ್ಕೆ ಅಷ್ಟೇ ಕಂಡಿರೋದು. ಆದರೆ ಯಾರು ನಿಜವಾಗಿಯೂ ಅದನ್ನು ತಪ್ಪನ್ನ ಎಸಗಿದಾರೋ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕು. ಈ ನಾವು ದೇಶಭಕ್ತಿ ಅನ್ನೋದನ್ನ ಆ ಮುಖಾಂತರ ತೋರಿಸ್ಬೇಕು. ಭಾರತದ ಪ್ರಜೆಗಳಾದ ನಾವು ಭಾರತದ ಕರ್ತವ್ಯಗಳು ಗೌರವಿಸಬೇಕು. ಹಕ್ಕುಗಳನ್ನ ಹೆಂಗೆ ಪಡ್ಕೋತೀವೋ ಹಂಗೆ ನಾವು ನಾಡು ನುಡಿ, ನಮ್ಮ ದೇಶ ಭದ್ರತೆ, ಅಸ್ಮಿತೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ನಾನು ಈ ದೂರನ್ನ ಸಲ್ಲಿಸಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.